ನನಗೆ ಅಚ್ಚರಿಯ ರೀತಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಿಗಳಿಗೆ ಧನ್ಯವಾದವನ್ನ ತಿಳಿಸುತ್ತೇನೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು. ಕ್ಯಾಂಪ್ ಪ್ರದೇಶದ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದರು. ಕಳೆದ 44 ವರ್ಷಗಳಿಂದ ಕೆಎಲ್ಇ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನನಗೆ ಸಂಜೆ 6:30ಕ್ಕೆ ಪದ್ಮಶ್ರೀ ಪ್ರಶಸ್ತಿ ದೊರೆತ ವಿಷಯ ತಿಳಿದು ಸಂತಸವಾಗಿದೆ ಎಂದರು. ಇಂದಿನ ರಾಜಕೀಯ ಬಹಳಷ್ಟು ಕೆಳಮಟ್ಟಕ್ಕೆ ಬಂದಿದೆ. ಹೊಂದಾಣಿಕೆ ಮಾಡಿಕೊಳ್ಳುವುದು ನನಗೆ ಆಗಲ್ಲ. ಇಂದಿನ ರಾಜಕೀಯ ಎಲ್ಲ ಪಕ್ಷದಲ್ಲಿ ಹೊಂದಾಣಿಕೆ ಹೆಚ್ಚಾಗಿದೆ. ಆದ್ದರಿಂದ ಇಂದಿನ ರಾಜಕೀಯಕ್ಕೆ ಹೋಗಲು ಮನಸ್ಸಾಗ್ತಿಲ್ಲ. ಇದು ನನಗೆ ಒಪ್ಪುವುದಿಲ್ಲ ಎಂದರು. ನನಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ಇಡೀ ರೈತರಿಗೆ ಹಾಗೂ ಕೆಎಲ್ಇ ಪರಿವಾರಕ್ಕೆ ಧನ್ಯವಾದ ತಿಳಿಸ್ತೇನೆ ಎಂದರು. ಪ್ರೀತಿ ದೊಡ್ಡವಾಡ್ ಮಾತನಾಡಿ, ಶಿಕ್ಷಣ ಕ್ಷೇತ್ರಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನೀಡಿದ ಕೊಡುಗೆ ಮತ್ತು ಅವರ ಸಮಾಜ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದು ಸಂತೋಷ ತಂದಿದೆ ಎಂದು ಅವರು ಹೇಳಿದರು. ಶಾಸಕ ಶೇಟ್ ಮಾತನಾಡಿ, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ. ಡಾಕ್ಟರ್ ಕೋರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ಜಿಲ್ಲೆಗೆ ಸಂತಸ ತಂದಿದೆ. ಅವರು ದೂರದೃಷ್ಟಿಯ ನಾಯಕ ಎಂದು ಶೇರ್ ಶ್ಲಾಘಿಸಿದರು. ನನ್ನ ಎಲ್ಲ ಕೆಎಲ್ಇ ಸೊಸೈಟಿಯ ಸಮೂಹ, ಅಲ್ಲಿ ಕೆಲಸ ಮಾಡೋರು, ಆಡಳಿತ ಮಾಡಿದವರು, ಅವ್ರಿಗೆ ಶ್ರೇಯಸ್ ಹೋಗ್ತದೆ. ಅದ್ರ ಜೊತೆಗೆ ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದೆ ಅಂತ ನಾನು ಹೇಳ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರ ತಮಗೆ ಪದ್ಮಶ್ರೀ ಪ್ರಶಸ್ತಿ, ರಾಜಕೀಯವಾಗಿಯೂ ತಮಗೆ ಸ್ಥಾನಮಾನ ಸಿಗಬೇಕಾಗಿತ್ತು. ಆ ವಿಚಾರದಲ್ಲಿ ಏನ್ ಹೇಳಿಕ್ ಬಯಸ್ತೀರಾ? ನಿಮ್ಮ ಅಭಿಮಾನಿಗಳ ಆಸೆ, ನಿಮಗೆ ಆಸೆ ಇಲ್ಲ, ನಿಮ್ಮ ಅಭಿಮಾನಿಗಳಿಗೆ ಒಂದು ಆಸೆ ಇದೆ, ರಾಜಕೀಯವಾಗಿಯೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ. ಸ್ಥಾನಮಾನ ಇದ್ರೊಳ್ರಿ, ರಾಜಕೀಯದೊಳಗೆ ಏನದ, ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದ್ರೊಳಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ತಳಮಟ್ಟಿಗೆ ಬಂದದ. ಎಲ್ಲ ಪಕ್ಷ, ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟ ಅಲ್ಲ, ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟ ಅದ. ಅದಕ್ಕೆ ಜನರ ಸೇವೆ ಎಷ್ಟಾಗ್ತದ, ಸೇವೆ ಮಾಡ್ಕೊ ನನ್ನ ಇಡೀ ಜೀವನ ಎಲ್ಲ ಕಳೆದು ಇದು ಮಾತ್ರ ಅಗದಿ 40 ವರ್ಷಗಳ ಕಾಲ ಸರ್ ಮನೆ ಬಿಟ್ಟು, ಅಂದ್ರೆ ಕುಟುಂಬಕ್ಕೆ ಟೈಮ್ ಕೊಡ್ಲಾಗೆ ಸಂಸ್ಥೆ ಕೊಟ್ರಿ. ಆ ಮೂಲಕ ಉತ್ತರ ಕರ್ನಾಟಕದಲ್ಲಿ ಏನು ಶಿಕ್ಷಣದಿಂದ ವಂಚಿತರಾಗಿದ್ರು ಅವ್ರಿಗೆಲ್ಲರೂ ಕೂಡ ಶಿಕ್ಷಣ ಸಿಗುವಂಗೆ ಮಾಡಿದ್ರಿ. ಹೌದು, ಮತ್ತೆ ಮಾಡಿ ಅದಕ್ಕೆ ಇವತ್ತು ನನ್ಗೆ ಭಾಳ ಖುಷಿ ಅದ. ರೈತರ ಮಕ್ಕಳು, ರೈತರ ಹೆಣ್ಮಕ್ಳು ಇವತ್ತು ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಅಗದಿ ಒಬ್ಬ ಚಿಕಿತ್ತ ಅಗದಿ ಸಣ್ಣ ಕೂಲಿ ಮಾಡೋ ಮಗಳು ಇವತ್ತು ಇಂಜಿನಿಯರಿಂಗ್ ಆಗಿದ್ದಾಳೆ, ಅವಳು ಕೆನಡಾದಾಗಿದ್ದಾಳೆ. ಅದಕ್ಕೆ ಅದು ಖುಷಿ ಅದಾಗಿ ಅಂಥ ಬಡವರ ಜನರ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಓದಿ ಅದರಿಂದ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಲೋ ಆಗಿದೆ. ಮನೆ ಇಲ್ಲಾಗಿತ್ತು ಅಂತ ಅವಳ ಮಗಳು ಮನೆ ಕಟ್ಟಿಕೊಟ್ರು ತಂದೆ ತಾಯಿಗೆ. ಇದು ಖುಷಿ ನಮಗೆ. ಈಗ ನೀವು ಕಟ್ಟಿದಂಥ ಸಂಸ್ಥೆಗಳು ಈಗ ಇಡೀ ಜಗತ್ತಿನ ಮೂಲೆಯಲ್ಲಿಯೂ ಕೂಡ ನಿಮ್ಮ ಅಂಗ ಸಂಸ್ಥೆಗಳು ಇದ್ದಾವೆ. ನಿಮ್ಮ ಸಂಸ್ಥೆಗಳಲ್ಲಿ ಕಲ್ತಂಥವ್ರು ಇಡೀ ಜಗತ್ತಿನಾದ್ಯಂತ ಇರ್ತಾರೆ. ಈಗ ಮುಂದೆ ಈ ಸಂಸ್ಥೆ ಮೂಲಕ ಯಾವ ರೀತಿಯ ಮತ್ತೆ ಸೇವೆ ಮಾಡ್ಬೇಕನ್ನುವಂಥದ್ದು ಆಸೆ ಇದೆ? ಅಲ್ಲ, ಎಲ್ಲೆಲ್ಲಿ ಅನ್ಯಾಯ ಇನ್ನೂ ಸಂಸ್ಥೆ ಯಾವ್ಯಾವ ಭಾಗದಲ್ಲಿಲ್ಲ ಅಥವಾ ಯಾವುದು ವಿಷಯದಲ್ಲಿ ಶಿಕ್ಷಣ ಕೊಡೋ ವಿಷಯ ಇಲ್ಲ, ಅವತ್ತನ್ನು ಮುಂದುವರಿಸ್ಬೇಕಂತ ನನ್ನ ವಿಚಾರ ಅದ. ಇವತ್ತು ನಾ ಶಿಕ್ಷಣ ಸಂಸ್ಥೆಯಲ್ಲಿ ನಿನ್ನೆ ಇಲೆಕ್ಷನ್ ಆದರೆ ನಾನು ನಿಂತಿಲ್ಲ. ಅದಕ್ಕೆ ಯಾಕಂದರೆ 42 ವರ್ಷ ಆಯಿತು, ನಾನು 78 ವರ್ಷ ಈಗ ಮುಗಿತಾ ಇದ್ದಾವೆ. ಯುವಕರಿಗೆ ಬಿಟ್ಟು ಕೊಟ್ಟಿದ್ದೀವಿ, ಯುವಕರೆಲ್ಲ ಮುಂದೆ ಅದು ಒರೆಸ್ಬೇಕಂತ. ಅದು ತಾವು ರಾಜಕೀಯವಾಗಿನೂ ಸ್ವಲ್ಪ ಕ್ರಿಯಾಶೀಲ ಆಗ್ಬೇಕನ್ನುವಂಥದ್ದು ನಿಮ್ಮ ನಂಬಿದವ್ರದ್ದು ಆಸೆ, ನಿಮ್ಮ ಫಾಲೋವರ್ಸ್. ಅದೇ ಅಂದ್ರೆ ಆ ಸಿಸ್ಟಮ್ದೊಳಗೆ ನಾವು ಅದ ಕೂಡ್ರಲ್ಲ ಈಗಿನ ರಾಜಕೀಯ ಸಿಸ್ಟಮ್ದೊಳಗೆ. ಕೊನೆಯದಾಗಿ ಪ್ರಶಸ್ತಿ ಅಂತೂ ಬಂದಿದೆ. ಏನು ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫಾಲೋವರ್ಸ್ಗಳಿಗೆ ಮತ್ತು ನಿಮ್ಮ ಜೊತೆ ನಿಂತು ಕೆಲಸ ಮಾಡಿದವ್ರಿಗೆ ಏನು ಹೇಳಬೇಕು? ಇಲ್ಲ, ಅವು ಇಷ್ಟೆಲ್ಲ ಕೊಟ್ಟದ್ದು ಬರೀ ನಾನು ವೈಯಕ್ತಿಕಲ್ಲ, ನನ್ನ ಹಿನ್ನೆಲೆ ಎಲ್ಲ ಜನರು, ಸಂಸ್ಥೆ ಕೆಎಲ್ಇ ಸೊಸೈಟಿ ಸಂಸ್ಥೆ ಜನರು ಇರ್ಬೋದು, ಕೆಲಸ ಮಾಡೋ ಕುಟುಂಬದವ್ರು ಇರ್ಬೋದು, ಅವ್ರಿಗೆಲ್ಲರಿಗೂ ಇದು ಅವ್ರಿಗೆ ಹೋಗ್ತದೆ. ನಾನು ಕಾರಣೀಭೂತ ಅಷ್ಟೇ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ.